ಆತ್ಮೀಯ ಸ್ವಾಗತ. ನನ್ನ ಪ್ರಿಯ ವಿದ್ಯಾರ್ಥಿಗಳೇ, 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಾಳೆ 2025 ಮತ್ತು 26ನೇ ಸಾಲಿನ ಮಾರ್ಚ್ 18ನೇ ತಾರೀಕಿನಿಂದ ಪ್ರಾರಂಭವಾಗುವ SSLC ಪರೀಕ್ಷೆಗೆ ಮುಖ್ಯವಾಗಿ ಎಲ್ಲ ಚಾಪ್ಟರ್ ವೈಸ್ ಏನೇನು ಬರ್ತವೆ ಅನ್ನೋದನ್ನು ನಾವೀಗ ಎಸ್ಪೆಷಲಿ ಫಸ್ಟ್ ಒನ್ ಚಾಪ್ಟರ್ ಐತಿ ನಿಮ್ಗೆ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳ ಆಧಾರದ ಮೇಲೆ ನಿಮಗೆ ನೋಡೋದಾದರೆ ಇಲ್ಲೇ ವಾಸ್ತವ ಸಂಖ್ಯೆಗಳು ರ್ಯಾಷನಲ್ ನಂಬರ್ಸ್. ಓಕೆ, ರ್ಯಾಷನಲ್ ನಂಬರ್ಸ್. ಇಲ್ಲೇ ರ್ಯಾಷನಲ್ ನಂಬರ್ಸ್ನಲ್ಲಿ ಎಸ್ಪೆಷಲಿ ನಿಮ್ಗೊಂದು ಎರಡು ಥಿಯರಮ್. ಆ ಎರಡು ಥಿಯರಮ್ನಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆಯ ಗುಣಲಬ್ಧ ಆಗಿದೆ, ಆ ಘಟಿಸುವ ಕ್ರಮ ಏನಾಗಿರ್ತದೆ, ಅನನ್ಯವಾಗಿರ್ತದೆ ಅನ್ನೋದನ್ನು ಈಗಾಗಲೇ ನಾವು 8.1 ಪ್ರಮೇಯದೊಳಗೆ 1.1 ಪ್ರಮೇಯದೊಳಗೆ ನಾವು ಕಲಿತಿದ್ದೀವಿ. ಈ ಒಂದು ಅಂಕಗಣಿತದ ಮೂಲ ಪ್ರಮೇಯ ಅಂತಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವಿಕೆಯನ್ನು ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳ್ತೀವಿ. ನಾಳೆ ನೀವು ಕೇಳಬಹುದು ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಏನು ಅಂತ. ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಇಷ್ಟೇ: ಯಾವುದೇ ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳಾಗಿ ವ್ಯಕ್ತಪಡಿಸುವಿಕೆಯನ್ನು ಏನಂತ ಕರಿತೀವಿ ಅಂತಂದರೆ ಅದನ್ನು ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತಿದ್ದೀವಿ. ಓಕೆ, ಇಲ್ಲಿ ಅಂಕಗಣಿತದ ಮೂಲ ಪ್ರಮೇಯಗಳಿಗೆ ಸಂಬಂಧಪಟ್ಟಂಗೆ ನಾವು ನೋಡೋದಾದ್ರೆ ಯಾವುದೇ ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ವ್ಯಕ್ತಪಡಿಸುವಿಕೆಯನ್ನು ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ನಿಮ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಕೇಳ್ತಾನೆ, ಡೆಫಿನೆಟ್ ಫಿಕ್ಸ್ ಕ್ವಶನ್ ಯಾವುದು ಬರ್ತದೆ ಅಂತಂದ್ರೆ 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಓಕೆ ಪ್ರಿಯ ವಿದ್ಯಾರ್ಥಿಗಳೇ, ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ 3 + √2 ಆಗಿರಲಿ, 3√2 ಆಗಿರಲಿ, ಇಲ್ಲಿ 3√2 ಆಗಿರಲಿ, ಏನೇ ಆದರೂ ಕೂಡ ಅದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ, ಒಂದು ಅಭಾಗಲಬ್ಧ ಸಂಖ್ಯೆ. 3 ಅನ್ನೋದೊಂದು ಭಾಗಲಬ್ಧ ಸಂಖ್ಯೆ, √2 ಅನ್ನೋದೊಂದು ಅಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಇರಲಿ, ಈ ವ್ಯತ್ಯಾಸ ಇರಲಿ, ಗುಣಲಬ್ಧ ಇರಲಿ, ಭಾಗಲಬ್ಧ ಇರಲಿ, ಏನೇ ಇದ್ರೂ ಕೂಡ ಅದೊಂದು ಅಭಾಗಲಬ್ಧ ಸಂಖ್ಯೆನೇ. ಓಕೆ, 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದಾಗ ಈಗ ಇದನ್ನು ವಿರುದ್ಧವಾಗಿ ತಿಳ್ಕೊಳ್ಳೋಣ. 3 + √2 ಒಂದು ಭಾಗಲಬ್ಧ ಸಂಖ್ಯೆ. ಓಕೆ ಪ್ರಿಯ ವಿದ್ಯಾರ್ಥಿಗಳೇ, 3√2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ತಿಳಿದುಕೊಳ್ಳುವ. ಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಹೇಳಿದಾರ. ನಾವು ಏನ್ ತಿಳ್ಕೋಬೇಕು? 3 + √2 ಒಂದು ಭಾಗಲಬ್ಧ ಸಂಖ್ಯೆ. ಇಲ್ಲಿ 3 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ. ಓಕೆ, ಇದು ನಮ್ದು √3 + √2 ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿ ಇರ್ತದ ಅಂತಂದ್ರ 3 + √2 ಇದೊಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ p/q. ಇಲ್ಲಿ p, q belongs to z and q is not equal to 0. p ಮತ್ತು q ಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಅಂತ. p ಮತ್ತು q ಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಓಕೆ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂದ್ರ ಈಗ ಏನ್ ಮಾಡಬೇಕು? ಇದನ್ನ 3 ಅನ್ನ ನಾವು RHS ಕಳಿಸ್ಬೇಕು. ಏನು +3 ಅನ್ನು ಏನು ಕಳಿಸ್ಬೇಕು? RHS ಕಳಿಸೋಣ. ಓಕೆ, ಇಲ್ಲಿ √2 ಉಳಿತದೆ, p / q - 3 ಏನಿಲ್ಲ ಅಂದ್ರೆ ಒಂದಿರ್ತದೆ. q ಮತ್ತು 1 LCM ಏನಾಗ್ತದ ಅಂತಂದ್ರ q ಮತ್ತು 1 LCM ಏನಾಗ್ತದ ಅಂದ್ರ √2 = p/q - 3 / 1. q ಮತ್ತು 1 LCM q √2. ಇಲ್ಲಿ ಓರೆ ಗುಣಾಕಾರ ಮಾಡಿ 1 × pp
3 into q 3q. Okay. Now you take p minus 3q divided by q ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಅದು p by q ರೂಪದಲ್ಲಿದೆ. p ಮತ್ತು q ಗಳು ಸಹಭಾಗಿ ಸಂಖ್ಯೆಗಳಾಗಿರೋದ್ರಿಂದ ಒಂದು ಭಾಗಲಬ್ಧ ಸಂಖ್ಯೆ. ಒಂದು ಭಾಗಲಬ್ಧ ಸಂಖ್ಯೆ. ಅಂತೆಯೇ ರೂಟ್ ಆಫ್ 2 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ರೂಟ್ ಆಫ್ 2 ನಿಜವಾಗ್ಲೂ ನೋಡಿದ್ರ ಅದು ಅಭಾಗಲಬ್ಧ ಸಂಖ್ಯೆ ಅದ. ಆದ್ರಿಂದ LHS RHS ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಅದು ಈಕ್ವಲ್ ಟು LHS ಇರ್ತದ. ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಮೇಲ್ನೋಟಕ್ಕೆ ಹೇಳ್ಬೋದು. ನಿಜವಾಗ್ಲೂ ನೋಡಿದ್ರ ರೂಟ್ ಆಫ್ 2 ಒಂದು ಅಭಾಗಲಬ್ಧ ಸಂಖ್ಯೆ, ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ. ರೂಟ್ ಆಫ್ 2 ಒಂದು ಭಾಗಲಬ್ಧ ಸಂಖ್ಯೆ ಎಂದರೆ ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ. ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ. ರೂಟ್ ಆಫ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪು. ತಪ್ಪಾಗಿರುವುದರಿಂದ 3 plus ರೂಟ್ ಆಫ್ 2 ಒಂದು ಅಭಾಗಲಬ್ಧ ಸಂಖ್ಯೆ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಇದೇ ತರ ಬರುವಂತ ಕೆಲವು ಪ್ರಶ್ನೆಗಳನ್ನು ನೋಟ್ ಮಾಡ್ಕೊಳ್ಳಿ. 6 plus ರೂಟ್ ಆಫ್ 2, 3 minus ರೂಟ್ ಆಫ್ 2 ಇದನ್ನ ನೀವು ಪ್ರೂವ್ ಮಾಡಿ